ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. 2025-26ನೇ ಸಾಲಿನ ಸಚೇತನ ಕಾರ್ಯಕ್ರಮದಡಿಯಲ್ಲಿ ಇವತ್ತಿನ ಪ್ರಾರ್ಥನಾ ಅವಧಿಯ ಚಟುವಟಿಕೆ ಶೌರ್ಯ ಪ್ರಶಸ್ತಿ ಪುರಸ್ಕೃತ ಮಕ್ಕಳ ಯಶೋಗಾಥೆಗಳು. ಅಂದ್ರೆ ಈ ಶೌರ್ಯ ಪ್ರಶಸ್ತಿಯನ್ನ ಮಕ್ಕಳು ಏನ್ ಮಾಡಿರ್ತಾರಪ್ಪ ಅಂತಂದ್ರೆ ಆಪತ್ಕಾಲದಲ್ಲಿ ತಮ್ಮ ಸಮಯ ಪ್ರಜ್ಞೆ ಹಾಗೂ ಅವರ ಬುದ್ಧಿಶಕ್ತಿಯನ್ನ ಬಳಸ್ಕೊಂಡು ಆ ಸಂದರ್ಭದಲ್ಲಿ ಆಗಿರ್ತಕ್ಕಂತಹ ಘಟನೆಗೆ ಅವ್ರು ಏನ್ ಮಾಡಿರ್ತಾರ, ಒಂದು ಸಹಾಯ ಮಾಡಿರ್ತಾರ. ಅಂತಹ ವಿದ್ಯಾರ್ಥಿಗಳನ್ನ ಗುರುತಿಸಿ ಭಾರತ ಸರ್ಕಾರ ನೀಡತಕ್ಕಂತಹ ಒಂದು ಪ್ರಶಸ್ತಿಯನ್ನು ನಾವು ಶೌರ್ಯ ಪ್ರಶಸ್ತಿ ಅಂತ ಕರಿತೀವಿ. 2023-24ನೇ ಸಾಲಿನೊಳಗಡೆ ಕೊಡಗು ಜಿಲ್ಲೆಯ, ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ದೀಕ್ಷಿತ್ ಅಂತಕ್ಕಂತಹ 2ನೇ ತರಗತಿ ವಿದ್ಯಾರ್ಥಿ ಒಂದು ಸಾಧನೆಯನ್ನ ಮಾಡ್ತಾನೆ. ಅವನ ಸಾಧನೆಯನ್ನ ಗುರುತಿಸಿ ಶೌರ್ಯ ಪ್ರಶಸ್ತಿಯನ್ನ ನಮ್ಮ ಭಾರತ ಸರ್ಕಾರ ಕೊಡುತ್ತಾ ಅವನು ಏನ್ ಸಹಾಯ ಅಥವಾ ಏನ್ ಸಾಧನೆ ಮಾಡೋಣ ಅನ್ನೋದನ್ನ ನಮ್ಮ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿ ಶ್ರೀನಿವಾಸ ನಿಡುಗುಂದಿ ಅವನ ಸಾಧನೆಯ ವಿವರಣೆಯನ್ನ ಈಗ ಸಂಪೂರ್ಣವಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾನ. ಎಲ್ಲರೂ ನೀವೇನ್ ಮಾಡ್ರಿ, ಈಗ ಗಮನವಿಟ್ಟು ಕೇಳೋಣ. ದೀಕ್ಷಿತ್ ಇವನು ಕರ್ನಾಟಕ ಶೌರ್ಯ ಪ್ರಶಸ್ತಿ ಪುರಸ್ಕೃತ ಮಕ್ಕಳ ಯಶೋಗಾಥೆ. ದೀಕ್ಷಿತ್ ಇವನು ಕರ್ನಾಟಕದ ಕೊಡಗು ಜಿಲ್ಲೆಯ ಕುಡ್ಲೂರಿನವನು. ಇವನು 2ನೇ ತರಗತಿಯಲ್ಲಿ ಓದುತ್ತಿರುತ್ತಾನೆ. ಇವನಿಗೆ 8 ವರ್ಷ ವಯಸ್ಸಾಗಿತ್ತು. ಸಾಧನೆ: ಒಂದು ದಿನ ದೀಕ್ಷಿತ್ ತಾಯಿ ಹಿಟ್ಟಿನ ಗಿರಣಿಯಲ್ಲಿ ಹಿಟ್ಟು ಬೀಸುವುದಕ್ಕೆ ಗಿರಣಿಯನ್ನು ಪ್ರಾರಂಭ ಮಾಡಿದರು. ಆಗ ದೀಕ್ಷಿತ್ 100 ಮೀಟರ್ ದೂರದಲ್ಲಿ ಆಟವಾಡುತ್ತಿದ್ದ. ಗಿರಣಿ ಪ್ರಾರಂಭವಾಗಿ ಅರ್ಧ ಗಂಟೆಯಾದ ನಂತರ ಅವರ ಅಮ್ಮ ಜೋರಾಗಿ ಕಿರುಚಿದ ಶಬ್ದ ಕೇಳಿಸಿತು. ಆಗ ದೀಕ್ಷಿತ್ ತಕ್ಷಣ ಇದು ಅವನ ಅಮ್ಮನ ಧ್ವನಿ ಅಂತ ಗೊತ್ತಾಗಿ ಗಿರಣಿ ಹತ್ತಿರ ಓಡಿ ಹೋಗುತ್ತಾನೆ. ಓಡಿ ಹೋಗಿ ನೋಡಿದರೆ ಅಲ್ಲಿ ಅವರ ಅಮ್ಮನ ಕೂದಲು ಬೈಟಿಗೆ ಸಿಕ್ಕಿ ಹಾಕಿಕೊಂಡಿತ್ತು. ಆಗ ದೀಕ್ಷಿತ್ ಹೆದರದೆ ಮೇನ್ ಸ್ವಿಚ್ ಆಫ್ ಮಾಡಿದ. ನಂತರ ಅವರ ಅಮ್ಮನನ್ನು ಗಟ್ಟಿಯಾಗಿ ಹಿಡಿದು ಅವರ ಕೂದಲನ್ನು ಬ್ಯಾಟಿನಿಂದ ಬಿಡಿಸಿ ಹೊರಗೆ ಕರೆದುಕೊಂಡು ಬಂದು ಒಂದು ಕಡೆ ಕೂಡಿಸಿದ ನಂತರ ಅವರ ಅಪ್ಪನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ ಮತ್ತು ಸುತ್ತಮುತ್ತ ಇರುವ ಜನರಿಗೂ ವಿಷಯವನ್ನು ತಿಳಿಸಿ ತಕ್ಷಣ ಅವರ ಸಹಾಯದಿಂದ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ನೀಡಿದರು. ಹೀಗೆ ದೀಕ್ಷಿತ್ ಅವರ ಅಮ್ಮನ ಪ್ರಾಣ ಉಳಿಸಿದ್ದಕ್ಕಾಗಿ ಸ್ವಂತ ತನ್ನ ತಾಯಿಗೆ ಮರ್ಜೀವವನ್ನು ಕೊಟ್ಟಿದ್ದಕ್ಕಾಗಿ ಕೇಂದ್ರ ಸರ್ಕಾರ ದೀಕ್ಷಿತ್ಗೆ 2023ರಲ್ಲಿ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಲಾಯಿತು. ದೀಕ್ಷಿತನ ಸಮಯ ಪ್ರಜ್ಞೆಯಿಂದ ಅವರ ಅಮ್ಮನ ಪ್ರಾಣವನ್ನು ಉಳಿಸಿದ ಕೀರ್ತಿ ಅವನಿಗೆ ಸಲ್ಲುತ್ತದೆ. ಧನ್ಯವಾದಗಳು. ದೀಕ್ಷಿತ್ 2ನೇ ತರಗತಿಯಲ್ಲಿ ಓದ್ತಿರ್ತಾನೆ. ಅಂದ್ರೆ ಅವನಿಗೆ 8 ವರ್ಷ ವಯಸ್ಸು. ಅವಾಗ ಅವನು ಏನ್ ಮಾಡ್ತಾನ ನೋಡ್ರಿ, ಅವ್ರ ಅಮ್ಮನಿಗೆ ಮರುಜೀವವನ್ನ ಕೊಡ್ತಾನ. ಅಂದ್ರೆ ಇವೆಲ್ಲ ಆಗ್ತಕ್ಕಂಥವು ಅಚಾನಕ ಸಂದರ್ಭಗಳು. ಅಂತಹ ಸಂದರ್ಭದಲ್ಲಿ ಅವನು ಏನ್ ಮಾಡ್ತಾನಪ್ಪ ಅಂದ್ರ ತನ್ನ ಅಮ್ಮನ ಪ್ರಾಣವನ್ನ ಉಳಿಸಿ ಅವನ ಅಮ್ಮನ ಜೀವವನ್ನ ರಕ್ಷಣೆ ಮಾಡ್ತಾನೆ. ಇಂತಹ ಸಾಧನೆಯನ್ನ ಗುರುತಿಸಿ 2023-24ರಲ್ಲಿ ಭಾರತ ಸರ್ಕಾರ ಏನ್ ಮಾಡಿತಪ್ಪ ಅಂದ್ರ ಈ ದೀಕ್ಷಿತನಿಗೆ ಶೌರ್ಯ ಪ್ರಶಸ್ತಿಯನ್ನ ಕೊಟ್ಟು ಗೌರವಿಸಿತು. ನಿಮ್ಮ ಜೀವನದಲ್ಲೂ ಕೂಡ ಈ ರೀತಿಯಾದಂತಹ ಸಂದರ್ಭಗಳು ಬಂದಾಗ ನೀವು ಅತ್ಯಂತ ಸಮಯ ಪ್ರಜ್ಞೆಯಿಂದ ನಿಮ್ಮ ವೈಯಕ್ತಿಕ ಕಾಳಜಿನೂ ಇರ್ಬೇಕು. ಇದರಲ್ಲಿ ವೈಯಕ್ತಿಕ ಕಾಳಜಿಯಿಂದನೂ ಕೂಡ ಈ ರೀತಿಯಾದಂತಹ ಕೆಲಸಗಳನ್ನ ಮಾಡೋದ್ರಿಂದ ನಾವು ಬೇರೆಯವರ ಜೀವನವನ್ನ ರಕ್ಷಣೆ ಮಾಡಲು ಸಾಧ್ಯ ಆಗುತ್ತ. ಇಷ್ಟೊತ್ತು ಶ್ರೀನಿವಾಸ್ ಏನ್ ಮಾಡಿದ, ದೀಕ್ಷಿತ್ನ ಸಾಧನೆಯನ್ನ ಸಂಪೂರ್ಣವಾಗಿ ಹೇಳಿದ್ದಕ್ಕಾಗಿ ಅವನಿಗೆ ಎಲ್ಲರೂ ಜೋರಾದಂತಹ ಚಪ್ಪಾಳೆಯನ್ನು ಹಾಕೋಣ.